ಪುಟ್ಟ ಗೌರಿ ಮದುವೆ ಭಾಗ 49. ನೋಡಿದ್ರಾ ಮಮ್ಮಿ, ನಿಮಗೆ ಹೇಗೆ ಎದುರು ಮಾತಾಡ್ತಾಳೆ ಅಂತ. ಇಂಥವಳನ್ನು ಇನ್ನೂ ಮನೆಯಲ್ಲೇ ಇಟ್ಕೊಂಡಿದ್ದೀರಲ್ಲ, ಕತ್ತು ಹಿಡಿದು ಆಚೆಗೆ ತಳ್ಳಿ ಎಂದಳು ಹಿಮಾ. ಮಗಳು ಮತ್ತು ಹೆಂಡತಿಯ ಬುದ್ಧಿ ತಿಳಿದಿದ್ದ ಸಂತೋಷ್, ನೋಡಿ, ನೀವು ಈ ಥರ ಮಾತಾಡ್ತಾ ಇರೋದು ತಪ್ಪು. ಬಡವರು ಅಂದ ಮಾತ್ರಕ್ಕೆ ಅವರಿಗೆ ಆತ್ಮಾಭಿಮಾನ ಇಲ್ಲ ಅಂತ ಅಂದ್ಕೊಂಡಿದ್ದೀರಾ? ನೀವು ಈ ರೀತಿ ಆಡೋದ್ರಿಂದಾನೇ ಯಾವ ಮನೆ ಕೆಲಸದವರು ಸಿಗ್ತಾ ಇಲ್ಲ. ಮೊದಲು ಮನುಷ್ಯರ ಥರ ನೋಡೋದನ್ನು ಕಲೀರಿ. ಈ ರೀತಿ ಒಣಜಂಬ ಆಡೋದನ್ನು ಬಿಟ್ಟು ಮನುಷ್ಯರಾಗಿ ವರ್ತಿಸಿ. ಆ ಹುಡುಗಿನ ನೋಡಿದ್ರೆ ನಿನ್ನ ವಯಸ್ಸೇ ಅನಿಸುತ್ತೆ, ಅಂಥದ್ರಲ್ಲಿ ಅವಳನ್ನು ಅಷ್ಟು ಕೀಳಾಗಿ ನೋಡ್ತೀಯಲ್ಲ, ನಿನಗೆ ಸ್ವಲ್ಪನಾದರೂ ಕನಿಕರ ಬೇಡವಾ? ಹಿಮಾ ಮಗಳನ್ನು ತರಾಟೆಗೆ ತೆಗೆದುಕೊಂಡರು. ಇಷ್ಟು ದಿನ ತಂದೆ ಬರೀ ಬುದ್ಧಿ ಮಾತು ಹೇಳ್ತಾ ಇದ್ದವರು ಇವತ್ತು ಗೌರಿಯ ಕಾರಣದಿಂದ ಬೈದಿದ್ದರು. ಅದನ್ನು ಸಹಿಸಿಕೊಳ್ಳದ ಹಿಮಾ, ನೋಡಿದ್ರ ಮಮ್ಮಿ, ಇಷ್ಟು ದಿನ ಬೈದೇ ಇರೋ ಅಪ್ಪ ಇವಳಿಂದಾಗಿ ನನಗೆ ಬಾಯಿಗೆ ಬಂದಂತೆ ಬೈತಾ ಇದ್ದಾರೆ. ಇಷ್ಟೆಲ್ಲ ಆದಮೇಲೆ ಇವಳು ನಮ್ಮನೆಯಲ್ಲಿ ಇರಬಾರ್ದು ಅಂತ ಹೇಳಿದವಳೆ ಅವಳ ಕೈಯನ್ನು ಹಿಡಿದು ಎಳೆದುಕೊಂಡು ಬಂದು ಆಚೆಗೆ ನೂಕುತ್ತಾಳೆ. ಹಿಮಾ ನೂಕಿದ ರಭಸಕ್ಕೆ ಗೌರಿ ಬ್ಯಾಲೆನ್ಸ್ ತಪ್ಪಿ ಬೀಳುವಂತೆ ಆದಳು. ಅಷ್ಟರಲ್ಲಿ ಅಲ್ಲಿಗೆ ಬಂದ ಪ್ರಹ್ಲಾದ್ ಗೌರಿ ಬೀಳದಂತೆ ಹಿಡಿದುಕೊಳ್ಳುತ್ತಾರೆ. ಅನಿರೀಕ್ಷಿತವಾಗಿ ಬಂದ ತನ್ನ ತಾತನನ್ನು ನೋಡಿದ ಹಿಮಾಗೆ ಒಂದು ಕ್ಷಣ ಖುಷಿಯಾದರೂ ಹಿಂದೆಯೇ ಭಯ ಮೂಡಿತು. ಭಯದಲ್ಲಿ ಕೈ ಇಸುಕಿಕೊಳ್ಳುತ್ತಾ ತನ್ನ ತಾಯಿಯ ಕಡೆ ನೋಡಿದಳು. ಒಬ್ಬಳು ತಾಯಿಯಾಗಿ ನೀನು ನಿನ್ನ ಮಗಳಿಗೆ ಒಳ್ಳೆಯದನ್ನು ಹೇಳಿಕೊಡಬೇಕು. ಅಂಥದ್ರಲ್ಲಿ ಅವಳು ಮಾಡುವ ಕೆಟ್ಟ ಕೆಲಸಕ್ಕೆ ಈ ರೀತಿ ಕುಮ್ಮಕ್ಕು ಕೊಡ್ತಾ ಇದೆಯಲ್ಲ ಸೌಪರ್ಣಿಕಾ, ನೀನು ಒಬ್ಬಳು ಹೆಣ್ಣು ಮಗು ಇರೋ ತಾಯಿನ ಬೆಳಿಗ್ಗೆಯಿಂದ ಇಲ್ಲಿ ತನಕ ಕತ್ತೆ ಥರ ಆ ಹುಡುಗಿ ಕೈಯಲ್ಲಿ ಕೆಲಸ ಮಾಡಿಸಿಕೊಂಡು ಹೀಗೆ ಹೊರಗೆ ನೂಕಿದರೆ ಆ ದೇವರು ಮೆಚ್ಚುತ್ತಾನ? ನಿನ್ನ ಮಗಳಿಗೆ ಬುದ್ಧಿ ಹೇಳಿ ಆ ಹುಡುಗಿ ಹತ್ತಿರ ಸಾರಿ ಕೇಳಿಸು. ಬೆಳಿಗ್ಗೆ ಹೇಗೆ ನೀನು ಕರ್ಕೊಂಡು ಬಂದೆಯೋ ಹಾಗೆ ಮರ್ಯಾದೆಯಿಂದ ಕರ್ಕೊಂಡು ಹೋಗಿ ಬಿಟ್ಟು ಬಾ ಎಂದರು. ಸುಮ್ಮನಿರದ ಹೇಮಂತ್, ಅಪ್ಪ, ಆ ಅಕ್ಕ ಬಂದಾಗ 9 ಗಂಟೆ ಆಗಿತ್ತು. ಬೆಳಗ್ಗೆ ತಿಂಡಿ ತಿಂದಿದ್ರೋ ಹೆಂಗೋ ಗೊತ್ತಿಲ್ಲ, 10 ನಿಮಿಷಕ್ಕೂ ಹೋಗಿ ನೀರು ಕುಡಿಯೋರು. ನೋಡಿ, ಆಗಲೇ 4 o'clock ಆಗ್ತಾ ಬಂತು. ಪಾಪ ಅಡುಗೆ ಮಾಡಿದ್ದು ಅವರೇ, ಆದರೆ ಅವರಿಗೆ ಊಟನೇ ಕೊಡಲಿಲ್ಲ ಈ ಮಮ್ಮಿ. ಬೆಳಗ್ಗೆಯಿಂದ ಅಕ್ಕ ಮತ್ತು ತಾಯಿಯ ಕೆಟ್ಟ ವರ್ತನೆ ನೋಡಿದ್ದ ಹೇಮಂತ್ ಕೂಡ ತಂದೆಗೆ ಇರೋ ನಿಜ ಹೇಳಿದ್ದ. ಹೊರಗೆ ತಂದೆ ಬಂದು ನಿಂತಿರುವುದನ್ನು ತಿಳಿಯದೆ ಸೌಪರ್ಣಿಕಾ, ಏನೋ ಒಂದು ದಿನ ಊಟ ತಿಂಡಿ ಮಾಡಲಿಲ್ಲ ಅಂದರೆ ಅವಳ ಪ್ರಾಣ ಏನು ಹೊರಟು ಹೋಗೋದಿಲ್ಲ. ಅವರ ಮನೆಯಲ್ಲಿ ಸರಿಯಾಗಿ ತಿನ್ನೋದಕ್ಕೂ ಗತಿ ಇಲ್ಲ. ಅದಕ್ಕೆ ತಾನೇ ನನ್ನ ತವರು ಮನೆಯಲ್ಲಿ ಬಂದು ಸೇರಿಕೊಂಡಿದ್ದಾಳೆ. ಈಗ ಎಲ್ಲ ಆದಮೇಲೆ ಹಾಕಿಕೊಡೋಣ ಅಂತ ಇದ್ದೆ ಅಷ್ಟೇ. ಅಷ್ಟರಲ್ಲಿ ಇಷ್ಟೆಲ್ಲ ಆಗೋಯ್ತು. ಇದರಲ್ಲಿ ನಮ್ಮದೇನೂ ತಪ್ಪಿಲ್ಲ, ತಪ್ಪೆಲ್ಲ ಆ ಹುಡುಗಿದೇನೆ ಎಂದಳು. ಹೊರಗೆ ನಿಂತಿದ್ದ ಪ್ರಹ್ಲಾದ್ರವರಿಗೆ ಅಳಿಯ ಮಗಳ ಮಾತನ್ನು ಕೇಳಿ ಕೋಪದಲ್ಲಿ ಮುಖ ಎಲ್ಲ ಕೆಂಪಗೆ ಆಗಿತ್ತು. ಈ ಗೌರಿ ಜಾಗದಲ್ಲಿ ನಿನ್ನ ಮಗಳು ಇದ್ದಿದ್ರೂ ಕೂಡ ಹೀಗೆ ಮಾತಾಡ್ತಾ ಇದ್ದ ಸೌಪರ್ಣಿಕಾ ಎಂದು ಹೇಳುತ್ತಾ ಮನೆ ಒಳಗಡೆ ಬಂದರು. ತಂದೆ ಬಂದಿರುವುದನ್ನು ಗೊತ್ತಿದ್ದರೂ ಮಗಳು ಏನು ಸಿಗ್ನಲ್ ಕೊಡದೆ ಹಾಗೆ ನಿಂತಿರೋದನ್ನು ಕಂಡು ಕೋಪದಲ್ಲಿ ಹಿಮಾ ಕಡೆ ನೋಡುತ್ತಾಳೆ ಸೌಪರ್ಣಿಕಾ. ನೀನು ಒಬ್ಬಳು ತಾಯಿನ, ಈ ಗೌರಿ ಕೂಡ ನಿನ್ನ ಮಗಳ ವಯಸ್ಸಿನವಳೆ. ಅವಳ ಹತ್ರ ಈ ರೀತಿ ಕೆಟ್ಟದಾಗಿ ನಡ್ಕೋತಾ ಇದೆಯಲ್ಲ, ನಿನಗೆ ಸ್ವಲ್ಪನಾದರೂ ಕನಿಕರ ಬೇಡವಾ? ತಂದೆ ಬೈಯುತ್ತಿದ್ದರೂ ಕೂಡ ನನ್ನ ಮೇಲಿನ ಕೋಪ ಮುನಿಸು ಎಲ್ಲ ಮರೆತು ತನ್ನ ಮನೆಗೆ ಬಂದಿದ್ದಾರೆ ಅಂತ ತಿಳಿದುಕೊಂಡು, ಅಪ್ಪ ಅಂತೂ ನನ್ನ ಮೇಲಿನ ಕೋಪ ಮರೆತು ನನ್ನ ಮನೆಗೆ ಬಂದ್ರಲ್ಲ, ನನಗಷ್ಟೇ ಸಾಕು ಎಂದಳು. ನಿನಗೋಸ್ಕರ ಯಾರು ಬಂದಿರೋದು? ಕೋಪದಲ್ಲಿ ಹೇಳಿದರು. ಮತ್ತೆ ಇನ್ಯಾರಿಗೋಸ್ಕರ ಬಂದಿದ್ದೀರಾ? ಈ ಮನೆಯಲ್ಲಿ ನಿಮ್ಮ ಮಗಳು ಅಂತ ಇರೋದು ನಾನೇ ತಾನೇ ಎಂದಳು. ನಾನು ಬಂದಿರೋದು ಗೌರಿಗೋಸ್ಕರ, ಅವಳನ್ನು ವಾಪಸ್ ಕರ್ಕೊಂಡು ಹೋಗೋದಕ್ಕೆ ಅಂತ ಬಂದಿದ್ದೀನಿ. ಸೌಪರ್ಣಿಕಾ ಆ ಕಡೆ ತಿರುಗಿ ನೋಡದೆ ಹೇಳಿದರು. ಅಂದರೆ ನಿಮಗೆ ನಿಮ್ಮ ಸ್ವಂತ ಮಗಳಿಗಿಂತ ಈ ಮನೆ ಕೆಲಸದವಳೆ ಹೆಚ್ಚಾದ್ಲಾ? ಕೋಪದಲ್ಲಿ ಕೇಳಿದಳು. ಸ್ವಂತ ಮಗಳ? ನನಗೆ ಇರೋದು ಒಬ್ಬನೇ ಮಗಳು ಅಂತ ಯಾರೂ ಇಲ್ಲ ಎಂದರು. ಅಪ್ಪ, ತಿಳಿಯದೆ ಮಾಡಿದ ಒಂದೇ ಒಂದು ತಪ್ಪಿಗೆ ನೀವು ಈ ರೀತಿ ಹೇಳೋದು ಸರಿಯಲ್ಲ ಎನ್ನಲು, ತಿಳಿಯದೆ ಮಾಡಿದ ತಪ್ಪಾಗಿದ್ದರೆ ನಾನು ಯಾವತ್ತೂ ನಿನ್ನನ್ನು ಕ್ಷಮಿಸ್ತಾ ಇದ್ದೆ. ಆದರೆ ನೀನು ಮಾಡಿದ್ದು ದ್ರೋಹ, ನಂಬಿಕೆ ದ್ರೋಹ.
ನಿನ್ನಂಥ ದ್ರೋಹಿನ ನಾನು ಯಾವತ್ತೂ ಕ್ಷಮಿಸುವುದಿಲ್ಲ. ಆದರೂ ತನ್ನ ತಪ್ಪನ್ನೇ ಸರಿ ಅಂತ ವಾದಿಸುತ್ತಾ ಇದ್ದ ಸೌಪರ್ಣಿಕಾಳನ್ನು ತಡೆಯುವ ಸಲುವಾಗಿ, ಸಂತೋಷ್, ನಿಮ್ಮ ಹೆಂಡತಿಗೆ ಬಾಯಿ ಮುಚ್ಚಿಕೊಂಡು ನಿಂತ್ಕೊಳ್ಳೋದಕ್ಕೆ ಹೇಳಿ. ಇನ್ನು ಹೆಚ್ಚಿಗೆ ಮಾತಾಡಿದರೆ ಹೆಣ್ಣು ಅಂತಲೂ ನೋಡೋದಿಲ್ಲ, ಕಪಾಳಕ್ಕೆ ಬಿಗಿಬೇಕಾಗುತ್ತೆ. ಹೆಂಡತಿಯನ್ನು ಅಂಕೆ ಸಂಖ್ಯೆಯಲ್ಲಿ ಇಟ್ಕೊಳ್ಳೋದನ್ನು ಫಸ್ಟ್ ಕಲ್ತ್ಕೊಳ್ಳಿ. ಹೆಂಡತಿಯ ಮೇಲೆ ಪ್ರೀತಿ ಇರಬೇಕು ನಿಜ, ಕುರುಡು ಪ್ರೀತಿಯಲ್ಲ. ಇವಳು ಈ ರೀತಿ ಹಾಳಾಗೋದಕ್ಕೆ ನೀವೇ ಮೇನ್ ರೀಸನ್. ಇನ್ನು ಮುಂದೇನಾದರೂ ನಿಮ್ಮ ಹೆಂಡತಿ ಮಕ್ಕಳ ಕಡೆ ಗಮನ ಕೊಡಿ ಅಂತ ಹೇಳಿದವರೇ ಗೌರಿಯನ್ನು ಕರೆದುಕೊಂಡು ಅಲ್ಲಿಂದ ಹೊರಟು ಬಿಡುತ್ತಾರೆ. ತಂದೆ ಹೋದ ನಂತರ ಅವರ ಮಾತನ್ನು ನೆನಪಿಸಿಕೊಂಡು ಅಳುತ್ತಾ ಇರೋ ಹೆಂಡತಿಯ ಹತ್ತಿರ ಬರುತ್ತಾರೆ. ಈಗ ಈ ರೀತಿ ಯಾತ್ರೆ ಏನು ಪ್ರಯೋಜನ? ಅವರಿಗೆ ದ್ರೋಹ ಮಾಡುವ ಮೊದಲೇ ಯೋಚನೆ ಮಾಡಬೇಕಾಗಿತ್ತು. ನೀನು ಮಾಡೋ ಕೆಲಸದಿಂದ ಅವರ ಕೋಪ ಕಡಿಮೆ ಆಗುವುದಕ್ಕೆ ಬಿಡದೆ ಇನ್ನೂ ಹೆಚ್ಚಾಗೋ ರೀತಿ ಮಾಡ್ತಾ ಇದ್ದೀಯ. ಪಾಪ ಆ ಹುಡುಗಿಗೆ ಊಟ ತಿಂಡಿ ಕೊಡದೆ ಎಷ್ಟೆಲ್ಲ ಕೆಲಸ ಮಾಡಿಸ್ಕೊಂಡಿದ್ದೀಯ. ಅವಶ್ಯಕತೆಯಾದರೂ ಏನಿತ್ತು? ನಿನ್ನ ಮುಖ ನೋಡ್ಕೊಳ್ಳೋದಕ್ಕೂ ನನಗೆ ಅಸಹ್ಯ ಆಗುತ್ತೆ. ಇನ್ಮೇಲಾದರೂ ನಿನ್ನ ಸ್ವಭಾವನ ನೀನು ತಿದ್ದುಕೊಂಡ್ರೆ ಒಳ್ಳೆಯದು. ಇಲ್ಲ ಅಂತ ಅಂದರೆ ಈಗ ತಂದೆ ದೂರ ಆಗಿದ್ದಾರೆ, ಆಮೇಲೆ ತಾಯಿ ದೂರ ಆಗ್ತಾರೆ, ಅನಂತರ ತಮ್ಮನೂ ದೂರ ಆಗ್ತಾನೆ. ಹೀಗೆ ಒಬ್ಬೊಬ್ಬರೇ ಎಲ್ಲರನ್ನು ದೂರ ಮಾಡಿಕೊಂಡು ಕೊನೆಗೆ ನಾವು ಕೂಡ ದೂರ ಆಗುವ ರೀತಿ ಮಾಡ್ತೀಯ ಎಂದವರೇ ಮಗಳ ಹತ್ತಿರ ಬರುತ್ತಾರೆ. ಅಲ್ಲ ಸ್ಮಿತಾ, ನಿನ್ನ ತಾಯಿಗಂತೂ ಬುದ್ಧಿ ಇಲ್ಲ, ನಿನಗಾದರೂ ಬುದ್ಧಿ ಬೇಡವಾ? ಆ ಹುಡುಗಿ ನಿನ್ನದೇ ವಯಸ್ಸಿನವಳು, ಒಂದು ರೀತಿ ಫ್ರೆಂಡ್ ಇದ್ದಂಗೆ. ಆ ಥರ ಎಲ್ಲ ನೀನು ನಡ್ಕೋಬಾರ್ದಾಗಿತ್ತು ಎಂದು ಮಗಳಿಗೆ ಬುದ್ಧಿ ಮಾತು ಹೇಳಿದರು ಸಂತೋಷ್. ಪ್ಲೀಸ್ ಸ್ಟಾಪ್ ಇಟ್ ಡ್ಯಾಡ್. ಆ ಮನೆ ಕೆಲಸದವಳನ್ನು ನನ್ನ ಫ್ರೆಂಡ್ ಅಂತ ಹೇಳಬೇಡಿ. ನನ್ನ ಫ್ರೆಂಡ್ಶಿಪ್ ಮಾಡಬೇಕು ಅಂದ್ರೂ ಅದಕ್ಕೆ ಒಂದು ಲೆವೆಲ್ ಇರುತ್ತೆ ಅಂತ ಹೇಳಿದವಳೇ ಕೋಪದಲ್ಲಿ ತನ್ನ ರೂಮ್ ಕಡೆ ಹೋಗುತ್ತಾಳೆ. ಕಾರ್ ಹತ್ತಿ ಮುಂದೆ ಹೋಗಿದ್ದ ಪ್ರಹ್ಲಾದ್ರವರು ಗೌರಿ ಕಡೆ ನೋಡುತ್ತಾರೆ. ಸೊರಗಿದ್ದ ಅವಳ ಮುಖ ನೋಡಿದೆ ತಿಳಿದಿತ್ತು ಅವಳು ಬೆಳಗ್ಗೆಯಿಂದ ಏನೂ ತಿಂದಿಲ್ಲ ಅನ್ನೋದು. ಒಂದು ಹೋಟೆಲ್ ಬಳಿ ಕಾರ್ ನಿಲ್ಲಿಸುತ್ತಾರೆ. ಹೋಟೆಲ್ ಹತ್ತಿರ ಕಾರ್ ನಿಂತಿರೋದನ್ನು ನೋಡಿ ಗೌರಿ ಪ್ರಹ್ಲಾದ್ರವರ ಹತ್ತಿರ, ಅಪ್ಪಾಜಿ, ಇಲ್ಲಿಗೆ ಯಾಕೆ ಕರ್ಕೊಂಡು ಬಂದ್ರಿ ಎಂದು ಕೇಳಿದಳು. ಹೇಳ್ತೀನಿ, ಕೆಳಗಡೆ ಇಳೆಯಮ್ಮ ಎಂದರು. ಇನ್ನು ಕೋಪದಲ್ಲಿ ಇದ್ದ ಅವರ ಮುಖ ಕಂಡು ಏನು ಹೇಳಲಾರದೆ ಕಾರಿಂದ ಕೆಳಗೆ ಇಳಿದಳು ಗೌರಿ. ಒಳಗೆ ಬಂದವರೇ ಒಂದು ಪ್ಲೇಟ್ ಇಡ್ಲಿ ಆರ್ಡರ್ ಮಾಡಿ ಕುಳಿತರು. ಆರ್ಡರ್ ಮಾಡಿದ 5 ನಿಮಿಷಕ್ಕೆ ಸಪ್ಲೈಯರ್ ತಿಂಡಿ ತಂದು ಕೊಟ್ಟು ಹೋಗಿದ್ದ. ತಿಂಡಿ ಬಂದು ಸ್ವಲ್ಪ ಸಮಯ ಕಳೆದರೂ ಹಾಗೆ ಕುಳಿತಿದ್ದವಳನ್ನು ಕಂಡು, ಏನು ಹಾಗೆ ನೋಡ್ತಾ ಇದ್ದೀಯಾ? ಬೆಳಗ್ಗೆಯಿಂದ ಏನು ತಿಂದಿಲ್ಲ ಅನ್ನೋದು ನನಗೆ ಗೊತ್ತು, ಬೇಗ ತಿನ್ನು ಎಂದರು ಗಂಭೀರವಾಗಿ. ಹಸಿವಿನಿಂದ ತುಂಬ ಬಳಲಿದ್ದ ಗೌರಿಗೆ ತರಿಸಿದ್ದ ಇಡ್ಲಿಯನ್ನು ಬೇಗನೆ ತಿಂದು ಮುಗಿಸುತ್ತಾಳೆ. ಅವಳು ಅಷ್ಟು ಫಾಸ್ಟಾಗಿ ತಿನ್ನೋದನ್ನು ಕಂಡು ಪ್ರಹ್ಲಾದ್ರವರ ಕರುಳು ಕಿವಿಚಿದಂತೆ ಆಗಿತ್ತು. ಪಾಪ, ಇಷ್ಟು ಚಿಕ್ಕ ಹುಡುಗಿಗೆ ಊಟ ತಿಂಡಿ ಕೊಡದೆ ಅಷ್ಟು ಕೆಲಸ ಮಾಡಿಸಿಕೊಳ್ಳುವುದಕ್ಕೆ ಹೇಗಾದರೂ ಮನಸ್ಸು ಬಂತು? ಮನುಷ್ಯ ರೂಪದ ರಾಕ್ಷಸಿಯವಳು ಮನಸ್ಸಿನಲ್ಲೇ ಅಂದುಕೊಂಡರು. ಅವಳು ತಿಂದು ಮುಗಿಸಿದ್ದನ್ನು ಕಂಡು ಇನ್ನೂ ಏನಾದರೂ ಆರ್ಡರ್ ಮಾಡಲಾ ಎನ್ನಲು, ಬೇಡ ಅಪ್ಪಾಜಿ, ಸಾಕು ಎಂದಳು ಗೌರಿ. ಬಿಲ್ ಪೇ ಮಾಡಿ ಗೌರಿಯನ್ನು ಕರೆದುಕೊಂಡು ಮನೆ ಕಡೆ ಹೊರಟು ಬರುತ್ತಾರೆ. ಗಂಡ ಮಗಳ ಮನೆಗೆ ಹೋಗಿದ್ದನ್ನು ನೆನಪಿಸಿಕೊಂಡು ಕಮಲಾಕ್ಷಿಯವರಿಗೆ ಚಡಪಡಿಕೆ ಉಂಟಾಗಿತ್ತು. ಮೊದಲೇ ಮಗಳನ್ನು ಕಂಡ್ರೆ ಆಗೋದಿಲ್ಲ. ಏನಾದರೂ ಕಷ್ಟವಾಗಿರೋ ಕೆಲಸ ಗೌರಿ ಮಾಡುತ್ತಿರುವುದನ್ನು ನೋಡಿದರೆ ಖಂಡಿತ ಇವರು ಸಹಿಸಿಕೊಳ್ಳುವುದಿಲ್ಲ, ದೊಡ್ಡ ರಾಧ ಅಂತಲೇ ಮಾಡಿಬಿಡ್ತಾರೆ ಎಂದುಕೊಂಡವರೇ ಮಗಳಿಗೆ 2 ಸಾರಿ ಫೋನ್ ಮಾಡಿದರು. ತಾಯಿಯ ಕಡೆಯಿಂದ ಫೋನ್ ಬರುತ್ತಿದ್ದರೂ ಅದನ್ನು ನಿರ್ಲಕ್ಷಿಸಿ ಸುಮ್ಮನೆ ಕುಳಿತಿದ್ದಳು ಸೌಪರ್ಣಿಕಾ. ಇವರು ಇಷ್ಟೊತ್ತಾದರೂ ಮನೆಗೆ ಬರಲಿಲ್ಲ. ಆ ಸೌಪರ್ಣಿಕಾ ನೋಡಿದ್ರೆ ಎಷ್ಟು ಫೋನ್ ಮಾಡಿದರೂ ತೆಗಿತಾ ಇಲ್ಲ. ಅಲ್ಲಿ ಏನಾಯ್ತಪ್ಪ ದೇವರೇ ಅಂತ ಚಡಪಡಿಸುತ್ತಾ ಮನೆಯಿಂದ ಹೊರಗಿನಿಂದ ಮನೆಗೆ ಓಡಾಡುತ್ತಾ ಗೇಟ್ ಕಡೆಗೆ ನೋಡುತ್ತಿದ್ದರು. ಅವರ ಚಡಪಡಿಕೆಗೆ ಅಂತ್ಯ ಆಡುವಂತೆ ಪ್ರಹ್ಲಾದ್ರವರ ಕಾರು ಗೇಟ್ ದಾಟಿ ಮನೆಯೊಳಗಡೆ ಬಂದಿತ್ತು. ಮೊದಲು ಕಾರು ಇಳಿದ ಪ್ರಹ್ಲಾದ್ರವರು ಅವರೇ ಗೌರಿ ಕುಳಿತಿದ್ದ ಕಡೆ ಬಂದು ಕಾರಿನ ಡೋರ್ ತೆಗೆದು ಕೈ ಕೊಟ್ಟು ಅವಳನ್ನು ಇಳಿಸಿಕೊಳ್ಳುತ್ತಾರೆ. ಅದನ್ನು ನೋಡಿದ ಕಮಲಾಕ್ಷಿಯವರಿಗೆ ಏನೋ ಎಡವಟ್ಟು ಆಗಿದೆ ಅನ್ನುವ ಅನುಮಾನ ಮೂಡಿತು. ತಕ್ಷಣ ಅವರೇ ಕಾರಿನ ಹತ್ತಿರ ಬರುತ್ತಾರೆ. ಹೋಟೆಲ್ನಲ್ಲಿ ತಿಂಡಿ ತಿಂದಿದ್ದರಿಂದ ಗೌರಿಗೆ ಸ್ವಲ್ಪ ಶಕ್ತಿ ಬಂದಂತೆ ಆಗಿತ್ತು.
ಪರವಾಗಿಲ್ಲ ಅಪ್ಪಾಜಿ, ನನಗೆ ಏನೂ ಅಷ್ಟೊಂದು ಸುಸ್ತಿಲ್ಲ, ನಾನೇ ನಡ್ಕೊಂಡು ಬರ್ತೀನಿ ಬಿಡಿ ಅಂತ ಹೇಳಿದವಳೆ ಅವರ ಕೈಯಿಂದ ಬಿಡಿಸಿಕೊಂಡು ನಡೆಯೋದಕ್ಕೆ ಶುರು ಮಾಡುತ್ತಾಳೆ. ಆದರೂ ಕೂಡ ಸ್ವಲ್ಪ ಸುಸ್ತಿಗೆ ನಡುಗೆ ತಡವರಿಸುವಂತೆ ಆಗಿತ್ತು. ಅಷ್ಟರಲ್ಲಿ ಅಲ್ಲಿಗೆ ಬಂದ ಕಮಲಾಕ್ಷಿಯವರು ಅವಳನ್ನು ಹಿಡಿದುಕೊಂಡು ಮನೆ ಒಳಗಡೆ ಕರೆದುಕೊಂಡು ಬಂದು ಸೋಫಾ ಮೇಲೆ ಕೂರಿಸಿದರು. ಅವಳ ಸ್ಥಿತಿ ನೋಡಿದ ಕಮಲಾಕ್ಷಿಯವರಿಗೂ ಸಹ ಅಯ್ಯೋ ಅನಿಸಿತು. ಗೌರಿ, ಏನಾಯಿತು? ಯಾಕೆ ಈ ರೀತಿ ತುಂಬ ಸುಸ್ತಾಗಿದ್ದೀಯಾ ಎಂದು ಕಾಳಜಿಯಿಂದ ಕೇಳಿದರು. ಆಗ ಪ್ರಹ್ಲಾದ್ರವರೇ, ಅವಳನ್ನು ಏನು ಕೇಳ್ತೀಯ ಕಮಲ, ನನ್ನನ್ನು ಕೇಳು, ನಾನು ಹೇಳ್ತೀನಿ ಅಂದವರೇ ಅಳಿಯ ಮತ್ತು ಮೊಮ್ಮಗನ ಬಾಯಿಂದ ಕೇಳಿದ ಎಲ್ಲ ಘಟನೆಗಳನ್ನು ಹೆಂಡತಿಗೆ ತಿಳಿಸುತ್ತಾರೆ. ಅದನ್ನು ಕೇಳಿದ ಕಮಲಾರವರಿಗೆ ಸಹ ತುಂಬ ಕೋಪ ಬಂದಿತ್ತು. ಅವರು ಇಷ್ಟೊಂದು ಕೆಟ್ಟದಾಗಿ ನಡ್ಕೋತಾರೆ ಅಂತ ಗೊತ್ತಿದ್ದರೆ ನಾನು ಖಂಡಿತ ಗೌರಿನ ಅಲ್ಲಿಗೆ ಕಳುಹಿಸಿಕೊಡ್ತಾ ಇರಲಿಲ್ಲ ರೀ. ಏನೋ ಸಣ್ಣ ಪುಟ್ಟ ಕೆಲಸ ಮಾಡಿಸಿಕೊಳ್ಳಬಹುದು ಅನ್ನೋ ಕಾರಣಕ್ಕೆ ಕಳುಹಿಸಿದೆ ಅಷ್ಟೇ. ದಯವಿಟ್ಟು ನನ್ನನ್ನು ಕ್ಷಮಿಸಿಬಿಡಿ ಅಂತ ಹೇಳಿದವರೇ ಕೈ ಮುಗಿದರು. ಹೆಂಡತಿಗೆ ಸರಿಯಾಗಿ ತರಾಟೆಗೆ ತೆಗೆದುಕೊಳ್ಳಬೇಕು ಅಂತ ಬಂದಿದ್ದ ಪ್ರಹ್ಲಾದ್ ಅವರಿಗೆ ಕಮಲಾಕ್ಷಿಯವರು ಕೈಯನ್ನು ಮುಗಿದಿರುವುದನ್ನು ಕಂಡು ಬೇಸರವಾಗಿತ್ತು. ಸರಿ, ಈಗ ಆಗಿದ್ದು ಆಗೋಯ್ತು. ಇನ್ನೊಂದು ಸಾರಿ ನೀನು ನಿನ್ನ ಮಗಳ ಮನೆಗೆ ಗೌರಿನ ಯಾವುದೇ ಕಾರಣಕ್ಕೂ ಕಳಿಸಬಾರದು. ಪಾಪ ತುಂಬ ಸುಸ್ತಾಗಿದ್ದಾಳೆ, ಹೋಟೆಲ್ನಲ್ಲಿ ಸ್ವಲ್ಪ ಇಡ್ಲಿ ತಿಂದಿದ್ದಾಳೆ ಅಷ್ಟೇ. ಏನಾದರೂ ತಿಂದರೆ ಹಾಕಿಕೊಟ್ಟು ರೂಮಿಗೆ ಕರ್ಕೊಂಡು ಹೋಗಿ ಮಲಗಿಸು ಅಂತ ಹೇಳಿದವರೇ ಹೆಚ್ಚಿಗೆ ಏನೂ ಮಾತನಾಡದೆ ತಮ್ಮ ರೂಮ್ ಸೇರುತ್ತಾರೆ. ಸೋಮವಾರದಿಂದ ಗೌರಿ ಕಾಲೇಜ್ಗೆ ಹೋಗಬೇಕು. ಅಲ್ಲಿ ಹಿಮಾ ಕಡೆಯಿಂದ ಮತ್ತೇನಾದರೂ ಕಿತಾಪತಿ ಕಾದಿದೆಯಾ ಹೇಗೆ? ಅದನ್ನು ತಿಳ್ಕೋಬೇಕು ಅಂದರೆ ವೀಕ್ಷಿಸಿ ಮುಂದಿನ ಸಂಚಿಕೆಯಲ್ಲಿ ಪುಟ್ಟ ಗೌರಿ ಮದುವೆ. ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡುವುದರ ಮೂಲಕ ನನ್ನನ್ನು ಪ್ರೋತ್ಸಾಹಿಸಿ. ನಿಮ್ಮ ಪ್ರೋತ್ಸಾಹದ ನಿರೀಕ್ಷೆಯಲ್ಲಿ ಧನ್ಯವಾದಗಳು.